ಹೇಳಪ್ಪ ರಮಣ, ಏನ್ ಸಮಾಚಾರ? ನಾನು ಅವತ್ತು ಬಿಜಿ ಇದ್ದೆ, ಸ್ವಲ್ಪ ಗದ್ದೆ ನೆಟ್ಟಿ ನಿನ್ ಕಡೆ ಗಮನ ಕೊಡಕ್ ಆಗ್ನಲ್ಲ. ಏನೇನ್ ಮಾಡ್ಕೊಂಡ್ರಿ? ಏನ್ ಕತೆ ನಿಮ್ಮ ವಿಚಿತ್ರಗಳು? ಏನು ಇಲ್ಲ, ಹಂಗೆ ವಾರ ನಡೀತಾ ಐತಿ. ಪಾಕಿಸ್ತಾನ ಇಂಡಿಯಾ ನಡೀತಾ ಐತಿ, ಹಂಗೆ ನಡೀತಾ ಐತಿ. ಹೈಕೋರ್ಟ್ ಅಂದಲ್ಲ, ಅದ್ ಏನಾಯ್ತು ನಿನ್ ಕತೆ? ಏನ್ಲಿ ಹೈಕೋರ್ಟ್ ಅಲ್ಲಿ ಯಾರಿಗಾತು ಏನಾಯ್ತು? ಸ್ಟೇ ಆತಂದ್ರು? ನಾ ಸ್ಟೇ ತಂದ್ರ ನಾವು ಅವ್ರ ಹೈಕೋರ್ಟಿಗೆ ಹಾಕ್ಯಾರ. ಇನ್ನು ವಾದ ವಿವಾದ ಏನೋ ನಡೆದಲ್ಲ. ಲಾಯರ್ ಫೋನ್ ಮಾಡಿದ್ರು, ಶ್ರೀನಿವಾಸ್ ಅಂತ, ಅವ್ರ ಕಡೆ ಲಾಯರು. ಕೇಸ್ ಬುಕ್ ಮಾಡಕಂಡ್ರಿ, ಬರೀ ಅವ್ನು ದುಡ್ಡೇ ಕೊಟ್ಟಿಲ್ಲ. ಯಾವ ರಘುವಂದನ ಅಂತ ಅವ್ನ ಕಡೆ ಮೀಟ್ ಮಾಡಿದ್ದೆ. ಅವ್ನು ಫೋನ್ ಹಚ್ಚೆ ಏನ್ ನಡೀತೈತಿ ಅಂತ ಹಾಕಿದೀನಿ ಅಷ್ಟೇ. ನಿಮ್ ದುಡ್ಡು ಹಾಕಿಲ್ಲ ನನಗೆ, ಸುಮಾರು ಸಾಯ್ತೆ ಅಂದ. ಇವಾಗ ಯಾರಿಗ ನಿಮಗ್ ಫೋನ್ ಮಾಡ್ತಾನ? ಯಾರ ಅವ್ರ ಕಡೆ ಮಾಡ್ತಾವನಂತ? ಇಲ್ಲಿ ನಮ್ಮ ಊರ್ ಪಕ್ಕನೊಬ್ನು ಇದ್ದಾನೆ, ಕೃಷ್ಣಾಪುರದನು. ಅವನಿಗೆ ಮಾಡ್ತಾವನೆ. ನಾನು ಅವ್ನ್ ಕೊಟ್ಟು ಹೇಳ್ದೆ, ನೋಡಪ್ಪ DC AC ಎಲ್ಲ ಮಾಡಿದ್ರಲ್ಲ, ಮುಂಚೆಗೆ ಆಗ್ಲೇ ಕೂತ್ಕೊಂಡು ಮಾತಾಡಿಸ್ತಾರೆ, ಸೆಟಲ್ಮೆಂಟ್ ಆಗದಲ್ಲ. ಈಗ ನಿನಗೆ ಇವತ್ತು ಹೇಳ್ಕಳ್ಸಾರ, ಅವತ್ತ ಹಿಂಗ್ ಯಾರ್ ಕೊಟ್ಟಾರ ಹೇಳ್ಕಳ್ಸಾರ. ನಾವು ಕರ್ದಿವಲ್ಲ, ಬರಕ್ ಕೇಳುವತ್ತ ಕೂತ್ಕೊಂಡು ಮಾತಾಡೋಣ ಅಂತವ. ಯಾರನ್ನ ಕರೆದ್ರಿ? ನಿಮ್ಮ ಮಕ್ಕಳನ್ನ ಕರೆದ್ರ? ನಾವು ಈಗ ಬೇರೆಯವ್ರನ್ನ ಹೇಳ್ದೇವ್. ಆಗದಾಯ್ತು, ನಮ್ಮ ಅಪ್ಪನ ಜಮೀನ್ ನಾವ್ ಮಾಡ್ಸ್ಕೊಂಡಿದೀವಿ, ಕೋರ್ಟು ಕೇಸು ಏನು ಬೇಡ, ಅದೇನ್ ಕೊಡ್ಬೇಕು ಅವಳು ಕೇಳಲಿ, ನೋಡೋಣ ಅದ್ರ ಮೇಲೆ ಕುತ್ಕೊಂಡು ತೀರ ನಮ್ ಕೈ ಕೊಡಕ್ಕಾಗ್ತದ ಅಂದ್ರೆ ಅವಳು ಏನಾರು ಮಾಡ್ಕೊಳ್ಳಿ ಎಂದು. ಅದಕ್ಕೆ ಅವಳೇನಂದು, ಇಲ್ಲ ಕೋರ್ಟ್ಗೆ ಹೋಗಿ ಬರ್ತೀನಿ, ನನಗೆ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೆ ಅದೇ ಸರಿ ಅಂದು. ಈಗ ಈ ಕೋರ್ಟ್ ಅಲ್ಲಿ ಏನೈತೆ, ನಮ್ಮಂತೆ ಐತೆ. ನಾನ್ ಪತ್ರ ಮಾಡಿದ್ರೆ ನಿಮ್ಮಂತ ಐತೆ? ಖಾತೆ ಆಯ್ತಾ ನಿಮ್ಮಂತೆ? ಖಾತೆ ಐತೆ. ನಿಮಗ್ ಖಾತೆ ಆಯ್ತಾ? ನಾನ್ ಪತ್ರ ಮಾಡಿರೋದು? ಹಂಗಾರ ಅವ್ರಿಗೆ ಕಷ್ಟ ಸಿಗ. ಖಾತೆ ಆಗಿವೆ, ಮೆಟೇಶನ್ EC ಎಲ್ಲ ಬಂದವೆ. ಇನ್ಯಾವು ಪಿತ್ರಾಜ್ ಜಾಸ್ತಿ ಇನ್ಯಾವ ಇದಾವೆ? ಯಾಲೊಂದ್ 2 ತುಂಡವೆ, ಅವ್ ಎಲ್ಲರಿಗೂ 7 ಕುಂಟು ಬರ್ತಾವ. ಪಿತ್ರಾಜಿತ್ ಅಷ್ಟೇ ಒಂದು ಸಂಖ್ಯೆ ಅಲ್ಲಿ. ಇವಳು ಗಂಗೆ ಗೌರಿ ಕೊಟ್ಟಿರ್ತಲ್ಲ, ಅಲ್ಲೊಂದ 26 ಕುಂಟೆ ಐತಿ. ಇಲ್ಲಿ ಮೈಸಮರ್ತ ಗದ್ದೆ ಅಲ್ಲೊಂದು 14 ಕುಂಟೆ ಐತಿ. ಅದ್ ಬಿಟ್ರೆ ಯಾವ್ದು ಇಲ್ಲ. ನೀನೆಲ್ಲ ಉಡಿಸಾಗಿ ಹೋಗ್ಯವ. ಹೆಣ್ಮಕ್ಳು ಮನೆ ಸೇರೆ, ನೀವು ಮಕ್ಳ ಅವ್ರ ಮಕ್ಳು ಅವತ್ತೇ ಕೂತ್ಕೊಂಡ್ ತಿಥಿ ಪತಿ ಆಕೆ ಆತು ಓತು. ಈಗ ಇವತ್ತೆಲ್ಲ ಕಾನೂನು ನಡೀತಾವೆ, ಏನೋ ಕೊಟ್ಟು ನಾವೇ ತೀರ್ಮಾನ ಮಾಡ್ಕೋಬೇಕಲ್ರ ನೀವು. ಈಗ ಒಂದ್ ಸ್ವಲ್ಪ ಹೇಳ್ತೀನಿ ಕೇಳಿ, ಆಮೇಲೆ ನೀವು ಹೇಳಿ, ನಾನು ಮಾತಾಡ್ತೀನಿ. ನಮ್ಮ ಅಪ್ಪ ಹುಷಾರಿದಾಗ 2 ತಿಂಗಳಲ್ಲಿ ಒಂದಿಂದು ಬರಲ್ಲ. ಆಮೇಲೆ ಬೀಗ್ ಹೊಡ್ತಲ್ ರಘುವನ್ನ ಸಹ 1 ಲಕ್ಷ ಕಿತ್ಕೋದ 8 ಆಣಿ ನಮ್ಮ ಅಪ್ಪ ಕೊಂಡಲ್ಲ. ನಾನು ನಮ್ಮ ಅಪ್ಪ ಕರ್ಕೊಂಡ 20,000 ದುಡ್ಡು ಕೊಡಿಸ್ತೆ. ಮನೆ ಕಟ್ಬೇಕಾದ್ರೆ ಅದನ್ನ ಕೊಂಡಲ್ಲ. ನಮ್ಮ ಅವ್ವ ಗುಂಡಿದ್ದಂಗೆ ಗುಂಡು ಕಾಸು ಏನೋ ಕಿತ್ಕೊಂಡ್ ತಿಂದಾಯ್ತು ನಮ್ಮ ಅಕ್ಕ ಮುಂಡೆ. ಅದು ಹೋತು. ಮೈಸೂರು ಬ್ಯಾಂಕ್ ಅಲ್ಲಿ ಪರ್ಚೇಸ್ ಸೈ ಮಾಡಿ ಆಧಾರ್ ಕಾರ್ಡ್ ಅಲ್ಲೊಂದು 50,000 ತೆಗ್ ಮೇಲೆ ಹಾಕಿರು. ಅದು ಹೋತು. ಎಲ್ಲಾರು ಮುಡ ಮಚ್ಚಿರು. ಇಷ್ಟು ಮಾಡಿ ಇನ್ನು ಬೇಕು ಅಂತ ಅವ್ರು ಬೇಕು ಅಂದದ್ದ ಕೂಲಾಗಿ ಕುತ್ಕೊಂಡು, ನೋಡ್ರಪ್ಪ ನನಗೂ ಇಷ್ಟು ಕೊಡಿ, ಹಿಂಗಲ್ಲ ಹಿಂಗೈತಿ. ಆಮೇಲೆ ಈಗ ಏನ್ ಮಾಡ್ತಾರೆ, ಎಲ್ಲ ಬರೀ ಸೆಕ್ರೆಟರಿಗೆ ಹೋಗೋದು, ಚಾಡಿ ಆಡೋದು, ಇದ್ ಮಾಡೋದು ಮಾಡ್ತಾರೆ. ಅವ್ರು ಕೇಳ್ತಾರ? ನಮ್ಮ ಹೆಸರು ಖಾತೆ ಪಾಣಿ ಆದ್ಮೇಲೆ ಅವಳು ಏನು ಅಲ್ಲಾಡ್ಸಕ್ಕಲ್ಲ. ಲಾಯರು ಹೇಳ್ದ ಆಗುತ್ತೆ ನಿಮ್ ಕಡಿಕೆ ಅಂತಲ್ವೇ. AC ಆರ್ಡರ್ ಮಾಡ್ಯಾನೆ ಅಂತ ತಿಂಗಳಿಗೆ 5,000 ಹಾಕ್ತಾ ಇದೀವಿ. ಯಾರಿಗೆ 5,000? ನಮ್ಮ ಅವ್ಗೆ ಪುಸ್ತಕ ಹಾಕಿ ನೋಡ, ದೇವಸ್ ಮಾಡಿ 5,000 AC ಆರ್ಡರ್ ಹಾಕಿದ್ವಿ. 25,000 ಹಾಕಿದ್ವಿ. ಬೇಕಾದ್ರೆ ವಾಟ್ಸಾಪ್ ಕಳಿಸ್ತೀನಿ, ನನ್ನ ಹತ್ರ ಎಲ್ಲ ಇದಾವ ರೆಕಾರ್ಡ್ಗಳು. ಹಾಕ್ತಾ ಇದೀವಿ. ಆಮೇಲೆ 1 ಎಕರೆ 1 ಕುಂಟೆ ನಮ್ಮ ಅವ್ಗೆ ಬಿಟ್ಟಿದೀವಿ, ಪಿತ್ರಾಜಿತ ಅಷ್ಟೇ ಅಂತ ಬರ್ಸಿದೀವಿ. ಹಿಂಗಾಯ್ತು. ಈಗ ಪಿತ್ರಾಜಿತಾಸ್ತಿ ನಿಮ್ಮ ಅವ್ವ ಬಿಟ್ರಲ್ಲಿ ನಿಮ್ಮ ಮಕ್ಕಳಿಗೆ ಬರ್ಬೇಕಾದ್ರೆ ಏನ್ ಮಾಡ್ತೀಯಾ? ತಾಳಿ ಹೇಳ್ಕೊಂಡು ಬರುತ್ತೆ, ನಮಗೂ ಬರುತ್ತಲ್ಲ, ನಮ್ಮ ಅವ್ಗೆ ಬರ್ಕೊಡ್ತೀವಿ. ಏನ್ ಪಿತ್ರಾಜಿತಾಸ್ತಿ ಅವಳು ಒಬ್ಬರಿಗೆ ಎಲ್ಲ ಆಡಿಸ್ತಾರ? ಎಲ್ಲರಿಗೂ ಹೋಗುತ್ತೆ. ನೀವು ಹೇಳ್ಬಿಟ್ಟೆ ತಂದು ಯಾವ ರಾಜ್ಯ ಕಟ್ತಾಳೆ? ಎಲ್ಲ ಕಣಯ್ಯ, ಈಗ ನಿಮ್ ಹೆಸರು ಪಾಣಿ ಆಲ್ರೆಡಿ ಬಂದ ಆಗಿದೆ. ಟೋಟಲ್ ಎಷ್ಟು ಎಕರೆ ಬಂದ್ರಿ? ಅದು 4 ಎಕರೆ ಅಲ್ಲಿರೋದು, ರೋಡ್ ಸೈಡ್ ಇರೋದು. ಅದಕ್ಕೆ ಅದ್ರ ಬಗ್ಗೆ ಅದು 4 ಎಕರೆಲಿ 2 ಎಕರೆ 9 ಕುಂಟೆ ರೋಡ್ಗೆ ಹೋಗುತ್ತೆ. 1,20,000 ರೂಪಾಯಿ ರೇಟ್ ಹಾಕ್ಯಾರೆ. ಈಗ ನಾವು ಕೋರ್ಟ್ ಕಚೇರಿ ಅಂತ ಕಿತ್ತಾಡಿದ್ರೆ 5 ವರ್ಷ ಅವಳು ಮುಟ್ಟಂಗಿಲ್ಲ, ನಾವು ಮುಟ್ಟಂಗಿಲ್ಲ. ಇದು ನಿಮ್ಮ ಅವ್ವ ಸೈನ್ ಮಾಡ್ಕೊಂಡಿರ್ತಾನೆ. ಅದಕ್ಕೆ ನಮ್ಮ ಅವ್ದೇನಿಲ್ಲ, ಅದು ನಮ್ಮ ಅಪ್ಪ ಕೊಂಡ್ರದು. ಅದಕ್ಕೆ ನಮ್ಮ ಅವ್ವ ಇದು, ಅದಕ್ಕೆ ನಮ್ಮ ಅವ್ನ ನಡೆಯಕ್ಕೆ ಪಿತ್ರಾಜಿತ್ ಆಸ್ತಿಗ ನಮ್ಮ ಅವ್ನ ನಡೆಯುತ್ತೆ. ಕೊಂಡದ ಆಸ್ತಿ ಅದು. ನಮ್ಮಪ್ಪ 83ರಲ್ಲಿ ತಾಂದಿರೋದು. ಆಕೆ
ಗೊತ್ತಿಲ್ಲ ಕೂರ್ಸ್ಬಿಟ್ಟು ನಿಮ್ಗೇನು ಅವ್ರು ಹೆಣ್ಮಕ್ಳು ಯಾವತ್ತು ಕಾನೂನು ಆಸ್ತಿ ಈತಿ ಕಣ ಇವತ್ತಿನ ಕಾಲದಲ್ಲಿ ನೀನು ಓದೋ ಬರ ಗೊತ್ತಿರೋನೋ ಏನೋ ಈತೆ ಈಗ ಅದನ್ನ ಏನು ಹಿಂಗಲ್ಲ ಅಂತ ಮಾತಾಡ್ಬೇಕಾನೆ ಅತ್ ಕೋರ್ಟ್ ಕಚೇರಿ ಅಂತ ಹೋದ್ರೆ ಎಲ್ಲಿ ಆಗುತ್ತೆ ಕೋರ್ಟ್ ಕಚೇರಿ ಅದು 108 ಆರಿಸ್ತಾರೆ ಅವ್ರಿಗೆ ನಿನ್ಗ ಅವ್ರಿಗೆ ಬೇಕಾಗಿಲ್ಲ ನಿಮಗ್ ಬೇಕು ನೀವು 3 ಜನ ಕಾಲ್ ಮಾಡ್ಕೋಬೇಕು ಇವತ್ತು ನಾಳೆಕಿಂತ ನೀವು ಮಾಡ್ಕೊಂಡ್ರೆ ಈಗ ಈಗ ಕೋಟಿ ಸಹ ಹಾಕಿರ್ತಾರೆ ಅವಶ್ಯಕತೆ ದುಡ್ಡು ನಿಮ್ಗೆ ಈಗ ಮಧ್ಯಾಹ್ನ ನಿಮ್ಮಂತರ ಒಬ್ರು ಇದಿರಲ್ವಾ ಈಗ ರಿಜಿಸ್ಟರ್ ಮಾಡ್ಕೊಡ್ಲಿ ಆ ರಿಜಿಸ್ಟರ್ ಪತ್ರ ಐತಲ್ಲ ಪತ್ರದ ಮೇಲೆ ಬರ್ತಾನ ಇಷ್ಟು ಲಕ್ಷ ಅವ್ರಿಗೆ ಕೊಡ್ಬೇಕು ರೋಡಿನ ದುಡ್ಡು ಬಂದಾಗ ಜನವರಿಗೆ ಹಾಕ್ತಾರೆ ದುಡ್ಡೆಲ್ಲ ಅಲರ್ಟ್ ಆಯ್ತು ಅವಾರ್ಡ್ ನೋಟಿಸ್ ಒಂದು ಕೊಟ್ಟರೆ ಇಮಿಡಿಯೇಟ್ ದುಡ್ಡು ಪಾಸ್ ಮಾಡ್ತಾರೆ. ಅದೇ ಯಾವ ಕಾನೂನು ಒಪ್ಪುತ್ತೆ ಅವಳು ವಾಪಸ್ ತಗೊಂಡ್ ನೀವು ಕ್ಲಿಯರ್ ಮಾಡಲ್ಲ ಹೆಂಗೆ ಕೇಸ್ ವಾಪಸ್ ತಗೋತಾರ ಇಬ್ರು ವಾಪಸ್ ತಗೋಣ ಅಲ್ಲ ಮಾಡ್ದರೆ ನೀವು ಏನು ಮಾಡದಲ್ಲೇ ಇದ್ದು ಅವರು ಕೇಸು ನೀವು ಕೇಸು ಅಂತ ಹೋಗದಲ್ಲಿದ್ದು ಕೂತಲ್ಲೇ ರಾಜ್ಯ ಪಂಚಾಯತ್ ಮಾಡಿ ಕೊಟ್ಟು ಇಷ್ಟ ಅಂದಿದ್ರೆ ಕ್ರಿಯೇಟು ನೀವು ನಮ್ಮ ಜಾರಿಗೆ ನಮ್ಗೆ ಕಂಟೆಂಟ್ ಬಂದಾವ ಅಂತ ಅಂದಾಗ ಅವ್ರು ಇನ್ನೊಂದು ಲೋವರ್ ಕೊಟ್ರೆ ಮತ್ತೆ ಕೇಸ್ ಹಾಕ್ತಾರೆ. ಕೇಸ್ ಹಾಕಿರೋ ಅವ್ರಿಗೆ ಆಗ್ಬೇಕಲ್ಲ ಅದಾಗೋದ್ 7 ವರ್ಷ ಆಗುತ್ತೆ ಹೈಕೋರ್ಟ್ ಅಲ್ಲಿ ಕಾಯ್ದೆಲ್ಲ ಇದ್ರೆ 5 ವರ್ಷ ಆಗುತ್ತೆ. ಉದಾಹರಣೆ ಜಾಜಿಯಲ್ಲೇ ಮಾತಾಡ್ತಿರೋದು ಈಗ ನಮ್ಮ ಮೌನ ಹೆಸರಲ್ಲಿ ಹಾಕ್ಯಾರಲ್ವಾ ಇಂಥ ಕಾಲಕ್ಕೆ ಯಾವತ್ತಿರು ಬಂದೇ ಬರ್ತೀನಿ ನನಗೆ ಅಂತ ಹಾಗೇನ್ ಮಾಡ್ತೀಯ ಯಾರು ಅವ್ರಿಗೆ ನಿಮ್ಮ ಅಕ್ಕ ಅಂತಾಳೆ ಎಲ್ಲಿ ಗೊತ್ತೇ ಹೆಣ್ಮಕ್ಳಿಗೆ ಆಸ್ತಿ ಹಾಕಿತ್ತೆ ಅಂತ ಕಾಲಕ್ಕೆ ಬಂದೇ ಬರ್ತೆ ಅಂತಾಳೆ. ಅವಳು 7 ಜನ್ಮ ಹೆಸರು ಇದ್ರಲ್ಲಿ ಒಂದ್ ಅಡಿನೂ ಬಚ್ಕೊಳಕ್ ಆಗ್ತಿಲ್ಲ. ಇದು ಪಿತ್ರಾಜಿತ ಆಸ್ತಿ ಅಲ್ಲ ಗ್ರಹ ನಮ್ಮ ಅಪ್ಕೊಂಡಿರೋದು ಗೊತ್ತಾಯ್ತು ಕಣೆ ಗೋಲಿ ಅದು ಎಲ್ಲಿ ಅದ್ರಲ್ಲಿ ಹೆಂಗ್ ಬರುತ್ತೆ ನಮ್ಮ ಅಪ್ಕೊಂಡ್ರು ಅವಳಿಗೆ ಹೆಂಗ್ ಬರುತ್ತೆ ಬರಕ್ಕೂ ಅವ್ರದ್ದು ಒಪಿನಿಯನ್ ಆಗ್ಲೇಬೇಕು ಕೆಲಸ. ಅಯ್ಯೋ ಅವಳಿ ಆಗ ನಾಯಿ ಪಿತ್ರಾಜಿತ ಆಸ್ತಿಗೆ ಪವರ್ ಐತೆ ಇದಕ್ಕೆ ಕ್ರಯಕ್ಕೆ ಯಾವ್ದೇ ಕಾರಣಕ್ಕೂ ನಮ್ಮ ಅಪ್ಪ ಅಂದ್ರಕ್ಕೆ ಅವಳಿಗೆ ಪವರ್ ಏನಿಲ್ಲ. ಬೇಕಾದ್ರೆ ಪಿತ್ರಾಜಿತ ಆಸ್ತಿ ಫೈಟ್ ಹೊಡಿಬಹುದು. ಇಲ್ಲ ಈಗ ನಿಮ್ಮ ಅಪ್ಪ ದಾನಪತ್ರ ಮಾಡ್ಬಿಟ್ರೆ ಮೌನ್ ಕೇಳೋ ಅವಶ್ಯಕತೆ ಇಲ್ಲ. ಇಲ್ಲ ಇಲ್ಲ ಅವಳದೇನಿಲ್ಲ ಕತೆ ಏನಿಲ್ಲ. ದುಡ್ಡು ಬಂದ್ರೆ ನಿಮ್ಮ ಮಗು ವಿಷಯ ಗಾಯ ದುಡ್ಡು ಬಂದ್ರು ಕೊಡ್ಲೇಬೇಕಲ್ಲ. ಈಗ ಮಗ್ಳದು ಇಲ್ವಾ ಮಗ್ಳು ತಕ್ಕ ಕೇಸ ಕೇಳಿದ ಮಗ್ಳು ಸೆಕೆಂಡ್ ತಾಳಿ ಅಂದೆ ಮುಂದಕ್ಕೆ ಏನಾಗುತ್ತೆ ನೋಡೋಣ. ಕೇಳ್ತಿಲ್ಲ ಎತ್ತ ಅಮ್ಮನ್ನ ದೂರ ಮಾಡಿ ನೀವು ಅವಳಿಗೆ ಸ್ಟಡಿ ಅಂತ ಕೇಳಕ್ ಹಾಗೇನ್ ಮಾಡ್ತೀಯ. ಎತ್ತ ಅಮ್ಮನಳು ಅವಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತಿರ್ಬೇಕಾಗುತ್ತೆ ಸ್ಟಡಿ ಅಂತ ಯಾರು ಕೇಳೋರು. ಅವಳಿಂದ ಹಿಂದ್ಗಡೆ ಯಾರು ನಡೆಸ್ತಾರ ಕಣೆ ಯಾರ್ ಪಾರ್ಟಿ ಸತ್ತೋದ್ಮೇಲೆ ಈಗ ನಡೆಸ್ತಾರಲ್ಲ ನಮ್ಮವ್ವ ಯಾರ್ ಏನಂತ ಕೇಸ್ ಹಾಕ್ಯಾರೆ ಏನ್ ಹಾಕ್ಯಾರ ಕೇಸಲ್ಲಿ ಏನೈತೆ. ನಮಗೆ 87 ವರ್ಷ ಐತೆ ನನ್ನ ಮಕ್ಕಳು ಸಾಕ್ಷಿ ಅಲ್ಲ ಹಟ್ಟಿ ನೂಕ್ಯಾರೆ ಅಂತ ಹಾಕ್ಯಾಳೆ. ಅದಕ್ಕೆ ಏನಂತ ಆರ್ಡರ್ ಪಾಸ್ ಮಾಡಿದೆ ನೋಡಮ್ಮ 1 ಎಕರೆ ಜಮೀನ್ ಬಿಟ್ಟಾರೆ 5,000 ಆರ್ಡರ್ ಮಾಡ್ತೀನಿ ನಿನ್ ಮಕ್ಳು ತಿಂಗಳಿಗೆ 5,000 ದುಡ್ಡು ಹಾಕ್ತಾರೆ ನೀನು ಹೆಣ್ಮಗಳ ತಲ ಇರೋ ನಿನ್ ಮಗಳ ತಲ ಇರೋ ಅಂತ ಪಾಸ್ ಮಾಡಿದ್ರು. ಒಪಿನಿಯನ್ ಕೊಟ್ಟಿದ್ದ ಕೊಟ್ಟಾಳೆ ಕೊಡ್ದಲ್ಲ ಹೆಂಗ ಪಾಸ್ ಮಾಡ್ಯಾರ ಆರ್ಡರ್ ಕೊಟ್ಟಲ್ಲ ಆಯ್ತಾ ಆತನ ಎಸಿ ಕೊಟ್ಟಾರ ಐತೆ. ಬೆಂಗಳೂರು ಒಟ್ಟಿ ಕೋರ್ಟ್ ನಡೀತೈತೆ ಡಿಸೈಡ್ ಆಯ್ತಲ್ಲ ಬೆಂಗಳೂರಲ್ಲಿ ನಮ್ಮಂತಲ್ಲಿ ಆಯ್ತು ಅದು ಇದೈತೆ ಸ್ಟೇ ಆಯ್ತಾ ಆಯ್ತೆ ತೀರ್ಮಾನ ಆಗಿರಕ್ಕಲ್ಲ. ನೋಡ್ರಪ್ಪ ಈಗ ಹೆಂಗ್ ಮಾಡ್ಕೊತೀರಿ ಮಾಡ್ಕೇಳಿ ಯಾವತ್ತು ಈಗ ಅದೇನು ಇಲ್ಲ ಒಳ್ಳೆ ರೀತಿಲಿ ಕೂತ್ಕೊಂಡು ಹಿಂಗಲ್ಲ ಹಿಂಗೈತೆ ಅಂತ ಅವ್ನ್ ಕುಟ್ಟಿ ಹೇಳಿ ನಾನು ಹಂಗ್ ಮಲ್ಲಾಡಿಸ್ತೀನಿ ಹಿಂಗಲ್ಲಾಡಿಸ್ತೀನಿ ಅನ್ನೋದು ಬಿಟ್ಬಿಟ್ಟು ಎಲ್ಲ ಒಂದ್ ಜಾಗದಾಗ ಕೂತ್ಕೊಂಡು ತೀರ್ಮಾನ ಮಾಡ್ಕೊಂಡ್ರೆ ಆಗತ್ತೆ. ಇವಳು ನಾನು ಹಿಂಗಲ್ಲಾಡ್ಸಿ ಹಂಗ್ ಮಾಡ್ಕತ್ತೀನಿ ಹಂಗಲ್ಲಾಡ್ಸಿ ಹಿಂಗ್ ಮಾಡ್ಕತ್ತೀನಿ ಅಂದ್ರೆ ಅವಳು ಸತ್ರು ಆಗ್ತಿಲ್ಲ ಅವ್ಳ ಮಕ್ಳು ಸತ್ರು ಆಗ್ತಿಲ್ಲ. ಈಗ ಅವ್ರಿಗೆ ಅವಶ್ಯಕತೆ ಇಲ್ಲ ತಕೊಂಡ್ ಬಿದ್ರೆ ನಿಂದು ಕಣೆ ನೀವು ಅಂತಂದ್ರೆ ನನಗೆ ಅಂದ್ರೆ ಮನೆ ದುಡ್ಡು 37 ಲಕ್ಷ ಬರುತ್ತೆ ಅಷ್ಟೇ ಮನೆ ಕಟ್ಕೊತೀನಿ 4 ತಿಂಗಳು ಅಷ್ಟೇ ಅದ್ರದ್ದೊಂದು ತಿಂಗಳಿಗೆ 30,000 ಬರುತ್ತೆ ವರ್ಷಕ್ಕೆ 10,000 ಕಾಯಿ ಬೀಳ್ತಾವೆ ಹಚ್ಕಟ್ಟೆ ದಿನ ಒಂದ್ ಕೂಡ ತಿರ್ಸ್ತೀನಿ. ನನಗೇನು ಅಂತ ಅವಶ್ಯಕತೆ ಮಗಳು ಮದುವೆ ಮಾಡ್ಬೇಕಾ ಮಗ ಮದುವೆ ಬಂದೇನ ಅವಳಕ್ಕಿಂತ ಚೆನ್ನಾಗಿರ್ತೀನಿ ಒಳ್ಳೆ ಹತ್ರದಲ್ಲಿ ಎಣ್ಣೆ ಅಂಗಡಿ ಐತೆ 1 ಕ್ವಾರ್ಟರ್ ಕುಡಿತೀನಿ ತಿಂತೀನಿ ಕೂಡ ಹಾಕ್ತೀನಿ. ನಾನ್ ಜಿಂದಾಲು ಏನು 100 ಪಾಟ್ ಇದ್ದಾವೆ ಒಳ್ಳೆ ಕಟಗಡ ಒಂದ್ ಮರದ ಕೆಡಿ ಸಾಕು 1 ತಿಂಗಳ ಎಣ್ಣೆ ಕುಡಿತೀನಿ. ಅವನಿಗೂ ದುಡ್ಡಿನ ಅವಶ್ಯಕತೆ ಇರುತ್ತೆ. ಅವನಿಗೆ ಯಾಕೆ ಅವ್ನು ಎಡ್ತಿದ್ದು ನಾನೇ ಅವ್ನ ಮಗಂದು 18 ಲಕ್ಷ ರೂಪಾಯಿ ದುಡ್ಡು ಮಾಡಿಸ್ಕೊಟ್ಟಿದ್ದೀನಿ ಮಗ್ಸತ್ತದು 18 ಲಕ್ಷ ರೂಪಾಯಿ ದುಡ್ಡು ಐತಿ. ಹಿಂಗೆ ಮುಂದರ್ಸಿ ಹೋಗ್ತೀರಾ ತೀರ್ಮಾನ ಮಾಡ್ಕೊಂತಾರಲ್ಲ ತೀರ್ಮಾನ ಮಾಡ್ಕೊಳ್ಕಂದ್ರೆ ಹಂಗೆ ಹೆವಿ ಅಮೌಂಟ್ ಕೇಳಿದ್ರೆ ಎಷ್ಟು ಕೇಳ್ತಾವ್ರಂತೆ 25 ಲಕ್ಷ ಕೇಳ್ತಾವ್ರೆ ನಮ್ಮ ಅವ್ನ್ ಕಳಿಸ್ತಾರಂತೆ.
ನಿಮ್ಮವು ನೀವು ಸಾಕ್ಲೇಬೇಕು ಕಾನೂನು 5 ಸಾವಿರ ಆಗ್ತೈತೆ ಅಂದ್ಮೇಲೆ ನಿಮ್ಮವು ಹೆಣ್ಮಕ್ಳು ನೀವೇ ಸಾಕ್ಬೇಕು, ಹೆಣ್ಮಕ್ಳು ಇರಾಕ ನೀವೇ ಸಾಕ್ತೀವಿ ಏನ್ ಮಾಡ್ತೀನಿ? ಎತ್ತಾಯ್ತು ಅಂದ್ರೆ ನಾಡಿ ಬಿಚ್ಚಿ ಡಿಸಿ ತಕ್ಕೆ ಎಷ್ಟಕ್ಕೆ ನಿಲ್ಸಕ್ಕಾಗುತ್ತೆ, ಸಾಕಾಯ್ತು ದುಡ್ಡು ಇಸ್ಕೊಳ್ಳೋಣ ನಾವು ಕೊಡಕ್ ಬಂದಿದ್ವಾ? ನಿಮಗ್ ಗೊತ್ತಪ್ಪ ಏನ್ ಮಾಡ್ಕೊಂಡ್ರಿ ಅಲ್ಲಿ. ಒಂದೊಂದು ಮಾಡಿಲ್ಲ ಅವಳು ಕುತಂತ್ರವ. ಅಯ್ಯೋ ಹೇಳಕ್ ಅಕ್ಕಲ್ಲ ಅವಳು. ಅವನ ಮಕ್ಳು ನಾವ್ ಸಿಗಕ್ ಹೊಡೆದಿದ್ವಿ, ಅದಕ್ಕಾರ ಒಂದ್ ಬೆಲ್ಬೇಡ್ವಾ? ನಿಮಗ್ ಕಣ್ಣಿಗೆ ಕಾಣಂಗೆ ಅವಳ ಮಕ್ಳು ಸಿಗಕ್ ಹೊಡೆದಕ್ಕಾರ ನಮಗೊಂದ್ ಬೆಲ್ಬೇಡ್ವಾ? ಹೇಳೋದು ಇಷ್ಟೇ ಮಗ, ಆಗಿರವು ಹೋಗಿರವು ಕೋರ್ಟ್ ಕಚೇರಿ ಅಂದ್ರೆ ಒಬ್ರಿಗೂ ಅನುಕೂಲ ಆಗಲ್ಲ. ನೀವೊಂದ್ 4 ಜನ ಇಲ್ಲಿಂದ ಅವ್ರಿಗೆ ಫೋನ್ ಮಾಡಿ ಯಾರನ್ನಾರು ಕರ್ಸ್ಕೊಂಬಂತ ಕೂತು ಇಷ್ಟೆಲ್ಲ ಯಾವ್ದು ಮ್ಯಾಟ್ರು 25 ಲಕ್ಷ ಕೊಡ್ಬೇಕಂತೆ. ಕೊಟ್ಟಾದ್ಮೇಲೆ ಬರಕಲ್ಲ ಅಂದ್ರೆ ನಾನೇ ಮಾಡೋದು ಬರ್ಸಿರ್ತೀವಲ್ಲ. ಅಯ್ಯೋ ಆ ಪದಾರ್ಥ ಮಣ್ಣಕ್ಕೆ ಹತ್ತರಿಗೆ 5 ವರ್ಷ 10 ವರ್ಷ ಆಗುತ್ತೆ. ಅವೆಲ್ಲ ಎಲ್ಲಿ ನಡೀತವೆ? ಈಗ ದುಡ್ಡು ಕೊಟ್ಟಿರ್ತಾನ ಅವ್ನಿಗೇನು ಗ್ಯಾರಂಟಿ ಇರಕ್ಕಿಲ್ಲ, ಇಸ್ಕೊಂಡಿರ್ತಾನ ಅವ್ನಿಗೆ ಗ್ಯಾರಂಟಿ ಇರುತ್ತೆ. ಸ್ವಾಮಿ ನಾನ್ ದಿವಸ ಮತ್ತೆ ಮಾಡಕ್ ಬರ್ತಾನೆ ಅಂತ ಸಾಲ ಮಾಡೀನಿ ಅಂದ್ರೆ ಅವ್ನಿಗೆ ಪ್ರೊಡಕ್ಷನ್ ಕೊಟ್ಟಿರ್ತಾನೆ, ನಾನ್ ಕೊಟ್ಟಿರ್ತಾನೆ ನನಗಂತ ಇಲ್ಲ. ನೋಟಿಲ್ ಅಗ್ರಿಮೆಂಟ್ ಮಾಡ್ತಿರಕ್ವೇನೆ ಎಲ್ಲ ಹಂಗೆ ದೇಶದಲ್ಲಿ ಹೆಂಗ್ ನಡೀತ ದೇಶ? ಅಯ್ಯೋ ಅಗ್ರಿಮೆಂಟ್ ಆರ್ತಿಗೆ ಮೂಲಿಗೆ ಎಸಿತಾರೆ, ಅದೇ ಅದು ಕ್ಲಿಯರ್ ಆಗುತ್ತೆ 10 ವರ್ಷ ಆಗುತ್ತೆ. ಈಗ ಏನ್ ಮಾಡ್ಬೇಕು ನಿಮ್ ವ್ಯವಹಾರ ನಿಮ್ ಪ್ರಕಾರ ಏನ್ ಮಾಡ್ಕೇಳ್ತೀಯ ಅಂತ. ಈಗ ಜಮೀನೆಲ್ಲಾನು ಮಾಡಿಕೊಡ್ಲಿ, ಡೈರೆಕ್ಟ್ ಅಲ್ಲೇ ಮಾತಾಡ್ಕೊಂಡು ಇಷ್ಟು ಹಿಂಗೆ ಅಂತ ಅಲ್ಲೇ ಕುತ್ಕೊಂಡು ಫಸ್ಟ್ ಮಾತಾಡ್ಬಿಟ್ಟು ಜಮೀನ್ ಮಾಡ್ಕೊಡ್ಲಿ, ನಮ್ಮವ್ ನಮ್ತ ಕಳಿಸ್ಲಿ. ಈಗ ರಿಜಿಸ್ಟರ್ ಪತ್ರ ಐತಲ್ಲ, ಆ ಪತ್ರದ ಮೇಲೆ ನಮ್ಮ ಅವ್ಗೆ 5 ಲಕ್ಷ ಅಕೌಂಟಿಗೆ ಇರೋದು, ಅವಳದು ಅದೆಷ್ಟು ಕೇಳ್ತಾಳೆ ಅದ್ರ ಕೂರಿಸಿ ಮಾತಾಡಿ ಅಲ್ಲೇ ಬರ್ತದು. ಅಲ್ಲೇ ಬರ್ಸ್ಬಿಟ್ಟು ದುಡ್ಡು ಬಂದಾಗ ಅವ್ಳು ಸೆಟ್ಲ್ ಮಾಡೋದು, ನಾವು ಕಾಣೋದು. ಪತ್ರದ ಮೇಲೆ ಬರ್ತದು. ಅದೇನ್ ಹೇಳ್ತಾವ ಏನ್ ಕತೆ ಒಂದು ಬರ್ತದ. ಕೋರ್ಟಲ್ಲೇ ತಾತಾನಂತೆ, ಕೋರ್ಟಲ್ಲೇ. ಬದುಕೊಬಿಡು ಏನು ಇರೋದೊಂದು ನಾವು ಬಗೆಹರಿಸ್ಕೊಂಡು ಹಿಂಗೆಲ್ಲ ಹಿಂಗೈತೆ ಅಂದ್ರೆ ಏನಾರು ಒಂದ್ ಮಾಡ್ಬೋದು. ಏನ್ ಸತ್ತಾಗ ಯಾರೇ ಒತ್ಕೊ ಆಗ್ತಿಲ್ಲ. ಹೇಳ್ತಿರೋದು ನಿಮಗ್ ಬೇಕಾಗಿರೋದು ಅವ್ರಿಗೆ ಬೇಕಾಗಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ತಾಯಿಗೋಸ್ಕರ ಬಗೆ ಹಾಕ್ತಾರೆ. ಸರಿ ಈಗ ಇನ್ನೊಬ್ಬನ್ ಕೊಟ್ಟು ಹೇಳ್ ಕಳ್ಸೇನಲ್ಲ, ಯಾರೋ ಪರ್ಸೆಂಟ್ ಕೊಟ್ಟೆ ಹಿಂಗ್ ಮಾಡೋಣ ಅಂತವ. ಇಸಿ ತಕ್ಕ ಏನ್ ಮಾಡ್ತಾ ಇದ್ದ ಆಗ್ಲೇ ಹೇಳ್ ಕಳ್ಸಿ ಮಾಡ್ಕೆ ಬದಾಸ್ತಾನೆ. ಕೋಟಿಗೆ ಹಾಕುವಾಗ 10 ಕೋಟಿಗೆ ಹಾಕ್ತಾರೆ, ಯಾರು ನಾನು ಅವನು ಹೆಂಗಾಗ್ತೆ ಅವನು ಪ್ರಜ್ಞೆ ಹಾಕಿದ್ನಾ? ಅವನ್ ಹಾಕಿದ್ದು, ನಾವೆಲ್ಲ ಹಾಕಿದ್ದು. SP ಕೋಟಿಗೆ ಹಾಕ್ತ, SP ತ ನಮ್ಮಂತೆ ಆಯ್ತು. ನೀವು ದಾನಪತ್ರ ಮೊದ್ಲೇ ಮಾಡಿಸ್ಕೊಂಡ್ರ? ಮಾಡಿಸ್ಕೊಂಡಲೆ 3-4 ತಿಂಗಳು ಆಯ್ತು ಎಲ್ಲ ರಿಜಿಸ್ಟ್ರೇಷನ್ ಆಯ್ತು. ನಮ್ಮ ಅಪ್ಪ ಮಾಡ್ಕೊಡ್ತಾರ ನಮಗೆ. ಇವಳು ನಮ್ಮ ಅಕ್ಕ ಮುಂದೆ ನಮ್ಮ ಅಪ್ಪನ ಹೊಡೆಯಕ್ ಬಂದ್ಬಿಟ್ಲು ಒಂದ್ ದಿವಸ. ನಾನಿರ್ಲಿಲ್ಲ ಅವತ್, ನಾನಿದ್ರೆ ಗುಂಡೆ ಬಿಚ್ಚ ಕಳ್ಸುವೆ. ಅವತ್ತು ನಮ್ಮ ಅಪ್ಪ ತುಂಬಾ ಬೇಜಾರಾಗ್ಬಿಡ್ತು, ಬಾಯಿ ಬಂದ ಬೋದ್ ಹೊಡೆದ್ಲು. ಹೋದ್ಮೇಲೆ ಇಬ್ಬರನ್ನು ಬರಕ್ ಹೇಳಿದ್ರು ಪಾಳ್ಯಕ್ಕೆ. ಬರಕ್ ಕೇಳ್ಕೊಂಡ್ಬಿಟ್ಟು ನಮ್ಮ ಅಪ್ಪನ ಮೇಲೆ ಪಿಕ್ಚರ್ ಬಿಡಕ್ ಹೊಂಟ್ಲು. ಪೆನ್ಷನ್ ಇರ್ತೈತಲ್ಲ 2 ಎಕರೆ ಬರ್ಕೊಡು ಹಂಗೆ ಹಿಂಗೆ ಅಂತವ. ಅಯ್ಯೋ ಲೋಫಾರ್ ಮುಂಡೆ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿ ಪೆನ್ಷನ್ ಇರೋದೆಲ್ಲ ಬರ್ಕೊಡು ಅಂತ. ನನಗೆ 3 ಜನ ಗಂಡ್ ಮಕ್ಳಿದ್ದು. ಹೋಗ ಮುಂಡೆ ಅಂತ ಎದ್ದು ಹೊಂಡ್ತು. ಬಂದ್ ಇಲ್ಲೆಲ್ಲ ಮ್ಯಾಟ್ರ್ ಆಯ್ತು. ಹಿಂಗ ಅಂತ ಹೇಳ್ಕೊಂಡ್ರಲ್ಲ ನಡ್ರಿ, ಮೊದ್ಲು ಜಮೀನ್ ಮಾಡ್ಸ್ಕೊಳ್ಳಿ, ಆ ಮುಂಡೆ ರಾಕ್ಷಸಿ ಅಂತ ಮುಂಡೆ ನಾವ್ ಸತ್ರು ಕೂಡ್ಬೇಡಿ, ಮೊದ್ಲು ಜಮೀನ್ ಮಾಡ್ಸ್ಕೊಳ್ಳಿ, ಆ ಮುಂಡೆ ಬಿಡಕ್ಲ ಅಂತ. ಆ ಮ್ಯಾಟ್ರ್ ಬರ್ತಕ್ಕೆ ಇಮಿಡಿಯೇಟ್ ಆಗಿ ಹೋಗಿ ಮಾಡ್ಸ್ಕೊಂಡ್ವಿ. ಆಮೇಲೆ ನಮ್ ಬಾವನು ಕತ್ತಿಗೆ ವಯಸ್ಸಾದಂಗ ಆಯ್ತು ಅಸಳ ಮಗನಿಗೆ. ನನ್ನ ಹೆಡ್ಕೆ ಕರೆದು ಬಂದು ಮಾಡ್ಕೊಳ್ಳಿ, ಏನ್ ಕೂತ್ಕೊಂಡು ಜಮೀನಿಂದು ಎಲ್ಲ ಮಾಡೋಣ ಅಂತವ. ಯಾರ್ ಸಾಕ್ತಾರೆ ಏನ್ ಮಾಡ್ತಾರೆ ಅಂತ ಏನ್ ಅನ್ಬೇಕ ಅವನು. ನಿಮ್ ಅತ್ತೆ ಮಾವನ್ ಕಡ್ಕೊಂಡು ಮೇಣ ಹಾಕ್ಯಂಡ್ ಸಾಯ್ಲಿ, ಔಷಧಿ ಕಡ್ಕೊಂಡು ನನಗೇನಾಯ್ತು ಅಂತ ನೀವು ಸಾಡತರ ಕಚ್ಕೊಂಡ ಹಾಗಂತ ಡೈರೆಕ್ಟ್ ಆಗಿ ಬೇಕಾದ್ರೆ ನಮ್ಮ ಊರ್ ಮುಂದೆ ಸತ್ಯ ಮಾಡ್ಲಿ ಬಂದ್ ನಾನು ಅಂದಲ್ಲ ಅಂತವ. ಅವಳು ಬೋದಲ್ಲ ನಮ್ಮ ಅಪ್ಪನ ಅಂತ ಬಂದ್ ಸತ್ಯ ಮಾಡಿ 4 ಎಕರೆ ಬರ್ಕೊಡ್ತೀವಿ. ಇವತ್ತು ಸಂತೋಷವಾಗಿರ್ಲಿ ಅವ್ರೆ, ನನ್ ಜಮೀನೇ ಬೇಡ ಹೇಳಿ ಸಾಕು ಬಂದು. ಆಗಿರೋ ಹೋಗಿರೋ ಎಲ್ಲ ಹೋಯ್ದವೆ. ಯಾರು ಕರ್ಕೊಂಡು ಅವ್ರು ಯಾರು ಫೋನ್ ಮಾಡಿಸ್ತಾರ ಕರ್ಕೊಂಡ್ಬಂದು ಯಾವ್ದನ್ನ ಕೂತ್ ತೀರ್ಮಾನ ಮಾಡ್ಕೇಳಿ ನಾನು ಜೀವನ ನಡಿ ಬಗೆಹರಿಯತ್ತು. ಅದನ್ನ ಹಿಂಗಲ್ಲ ಹಿಂಗೈತೆ ಅನ್ಬೇಕು. ಇವಳು 25 ಲಕ್ಷ ಕೊಡ್ಬೇಕು ಅಂತಾಳೆ. 25 ಲಕ್ಷ ಕೊಡಕತ್ತ, ನೀನ್ ಹೇಳಿದ ಮಾಡಕತ್ತ. ಏನೋ ಒಂದ್ ತೀರ್ಮಾನ 4 ಕೂರ್ಗನೆ ಮಾಡ್ತಾರೆ, ಅದ್ಬಿಟ್ಟು ಬೇರೆ ಯಾವ ಮಾರ್ಗ ಇಲ್ಲ. ಮಾರ್ಗದಲ್ಲಿ
ಅದೇ ಒಂದು ಇದ್ ಲೆಕ್ಕಾಚಾರದಲ್ಲಿ ಇದ್ದು ಇನ್ನೇನ್ ಮುಗಿತ್ ಬಿಡಿ ನಮ್ ನೆಂಟಸ್ತಾನ ಅವ್ರ ಸತ್ರ ನಾವ್ ಸತ್ರ ಅವ್ಳು ಬರಕಿಲ್ಲ ಅದ್ರ ಫೈನಲ್ ಆಗಿವತ್ತು ಯಾರು ಹೋಗ್ದಾರ ಉಳಿಯಾಕ ಇದ್ದಾರ ದಪ್ಪನ್ ಮಾಡ್ತಾರೆ ಬಿಡು ಅದ್ರ ಕತೆ ಯಾಕ ನಾನ್ ಬಂದ ಮಾಡ್ತಾರ ಮನುಷ್ಯತ್ವ ಎಲ್ಲ ಐತ್ರಿ ಬರೀ ದುಡ್ಡಿ ಬೆಲೆ ಕಟ್ಟದಾದ್ರೆ ಬರೀ ದುಡ್ಡಿ ಮೇಲೆ ಹೊಡಿರಿ. ನಮ್ ದೊಡ್ಡಪ್ಪ ಒಬ್ರು DSP ಹಾಸನದಲ್ಲಿ ನಾವು ಕಾಲೇಜ್ ಐತಲ್ಲ ಅಲ್ಲಿ 4 ಅಷ್ಟೇ ಮನೆ ಐತಿ. ಇವಳು ನಂದೇನೋ ಕೋಟಿ ಐತಿ ನನ್ನ ಮಕ್ಳು ಇದ್ರಲ್ಲಿ ಪರ್ವತ ಸಾಕ್ತಾಳೆ ಅಂತ ಬರಿತಾಳೆ ನಮ್ಮ ಅಕ್ಕ. ಸ್ಟೋರಿ ಹಾಕ್ತೀನಿ ತಾಳಿ ನಮ್ ಸ್ವಂತ ನಮ್ ದೊಡ್ಡಪ್ಪಂದೆ. ಆಮೇಲೆ ವಯಸ್ಸಾತಿ ಇಬ್ಬಳಿಗೆ ಕುದುರೆಮುಖದಲ್ಲಿ DSP ರಿಟೈರ್ಡ್ ಆಗಿ ದುಡ್ಡು ಬಂತ ಅವತ್ತಿನ ಕಾಲದಲ್ಲಿ. ಎಲ್ಲ ನೆಂಟರು ಕಿತ್ಕೊಂಡ್ ತಿಂದ್ರು. ನಾವಾಗ್ಲಿ ನಮ್ಮ ಅಪ್ಪಾಗ್ಲಿ ಅಪ್ಪ ₹1 ದುಡ್ಡು ಇಸ್ಕೊಂಡಲ್ಲ. ಮಕ್ಳು ಇಬ್ರಾಳ್ ಹೆಣ್ಮಕ್ಳು ಇಬ್ರಾಳ್ ಗಂಡ್ಮಕ್ಳು 4 ಅಷ್ಟೇ ಮನೆ ಕಟ್ಟಿದ್ರು. ಸೊಸೆದಾರಾಗ್ಲಿ ಮಕ್ಳಾಗ್ಲಿ ಯಾರು ಸಾಕ್ನಲ್ಲ. ತನಗ್ ಕೆಲಸ ಮಾಡ್ಕೊಂಡ್ ಇದ್ರಲ್ಲ ಮನೆ ನೋಡ್ಕೊಂಡ್ ಬಾಡಿಗೆ ಪಾಡಿ ಇಸ್ಕೊಂಡಾರಲ್ಲ ಅವ್ರು ಸಿಗತ್ತೋದ್ರು ಅವ್ರು ಸಾಕಿದ್ರು. ಅಚ್ಚಕಟ್ಟೆ ತಿಥಿ ಮಾಡಿದ್ರು. ಮಕ್ಳು ಒಂದ್ಸಲ ಫಂಕ್ಷನ್ ಮಾಡಿದ್ದ ತರದ್ರು ನಮ್ಮ ಹೋಯ್ದು. ಆಗ ಎಲ್ಲಾ ನೆಂಟ್ರ ಮುಂದೆ ಹೇಳಿದ್ರು ನಮ್ ಯಜ್ಞಳ್ಳಿ ನೆಂಟ್ರು ₹1 ದುಡ್ಡು ಇಸ್ಕೊಂಡಲ್ಲ ಇನ್ನೆಲ್ಲಾ ಸುಳ ಮಕ್ಳು ನೆಂಟ್ರು ಇಸ್ಕೊಂಡ್ ತಿಂದಾರೆ ಅಂತ. ಬೇಕಾದಂಗ್ ಮಾಡಿ ಕೆಲಸದಲ್ಲಿದ್ದೆ ಸಾಯೋತ್ತಿಗೆ ಹಾಕಿರ ಆಗೋಯ್ತು. ಇವತ್ತು ಸಸಿ ಎದ್ದರಿಗೆ ಪಟಾಕಿ ಕೊಟ್ಟಾಳೆ ಅವಳು. ನಮ್ಮವ್ನಂಗ್ ವಯಸ್ಸಾದಾಗ ಇಮ್ಮಡಿಗೆ ಬಿಡ್ತಾರ ಸಸೆದರು ಹಿಡ್ಕೊಂಡು ಹೊಡ್ತಾರೆ. ಮುಂದೆ ನಿಮ್ ಅಪ್ಪನ ಮನೆ ಸುದ್ದಿ ನೀನ್ ಏನೇ ಮಾಡಿದ್ರೆ ನಂಗೆ ಗೊತ್ತಿರಂಗೆ ಅಂತ. ಇವತ್ತೇನ ಅರವೈತೆ ಮೆರಿತಾವಳೆ. ಒಂದ್ ದಿವಸ ಸಿಗಾಕತ್ತಾಳ ಅವಳುವೆ. ನಮ್ಮ ಅಪ್ಪಂತ ಪಾಲ್ ತಂದು ಸ್ವಂತ ನಮ್ಮ ಅಪ್ಪನ ಅಕ್ಕನೇ ಕಿತ್ನಿಕೆರೆಗೆ ತಂದೋದು ಮಾರ್ಕೆ ಬಂದು ಇವಳು ಪಿಕ್ಚರ್ ಬಿಟ್ಟಾಳು ಅದೇ ಟೈಪು. ಇವತ್ ಮಗನೇ ಮಾಡಿದ ಮನುಷ್ಯನೇ ನಿಮ್ ಸಾಯನಕ್ಕೆ ನಿಮ್ಮ ಅಪ್ಪನ ಮನೆ ಹಾಳು ಮಾಡಿ ಪಾಲ್ತಾ ಬಂದಿಲ್ಗೆ ಅಂತ ಕೆರೆಗೋದ್ ಬಿದ್ದು ಎತ್ಕೆ ಬಂದು ಕೂರ್ಸ್ಯಾರೆ. ಯಾರಿಗೂ ಉಳಿಯಲ್ಲ. ನಾನ್ ನಿಮಗ್ ಮೋಸ ಮಾಡಿರ್ತೀನಿ. ಹರೀಶಣ್ಣಿಗೆ ಮೋಸ ಮಾಡ್ಬಿಟ್ಟವನು ಒಳ್ಳೆ ದುಡ್ಡು ಹಾಕು ಅಂತವ. ಅದು ನನಗೊಬ್ಬ ಮಾಡೋನ್ ಇರ್ತಾನೆ. ಅದೆಲ್ಲ ದೇಶದಲ್ಲಿ ಸಮಾಜದಲ್ಲಿ ನಾವೇನ್ ಮೋಸ ಮಾಡಿದ್ವಿ ಅವನಾರು ಬಾಚ್ಕೊಂಡಿದ್ವಿ. ನಮ್ಮಪ್ಪ ನಮಗ್ ಜಮೀನ್ ಬಕ್ಕೊಟ್ಟಿದ್ ಯಾರ್ದಾರು ಬರ್ಸ್ಕೊಂಡಿದೀವ. ನಮ್ಮ ಅಪ್ಪನ್ ನಾವ್ ಮಾಡ್ಕೊಂಡಿದೀವಿ ಇಲ್ಲಿ ಅವನಾರು ದುಡ್ಡು ಕೊಡ್ಬೇಕು ಅಂತ ಬಂದಾನ. ಹೆಂಗೋ ಮಾನ ಮರ್ಯಾದೆಯಾಗಿ ಬದುಕ್ತಾ ಇದೀವಿ. ಯಾವ ತಂಟೆ ಯಾವ ಸಮಸ್ಯೆದಂಗೆ ಯಾರು ಯಾವಾರ್ಕು ಹೋಗ್ದಂಗೆ. ಈಗ ನಾವು ಒಂಚೂರು ಅನುಕೂಲವಾಗಿಯೂ ಇದೀವಿ ಆಗಿದ್ದಂಗೆ ಇದೀವಾ. ಆಯ್ತು ಈಗ ಅವ್ನು ಯಾರಿಂದ ಫೋನ್ ಮಾಡಿಸ್ತಾನ ಕಾಂಟ್ಯಾಕ್ಟ್ ಮಾಡು. ಕೂತು ಮಾತಾಡ್ಕೊಂಡು ಬಗೆಹರಿಸಿ ನೋಡಂತಾಳಿ ಏನೇನಾಗುತ್ತೆ. ಕರ್ಕ ಬರ್ದಾರ ಕರ್ಕ ಬಲಿಬೇಕಾರೆ ಕೃಷ್ಣ ಬಟ್ಟೆ ಕೂತ್ಕೊಂಡ ನಾನು ಅವ್ನ ಮನೆಗೆ ಬರಕಿಲ್ಲ. ನಾನ್ ಯಾಕಂದ್ರೆ ನಾವ್ ಯಾವತ್ತು ಒಂದ್ ದಿವಸ ಓದ್ತೀನಿ ನೀನು ಕರ್ಸಿ ಅಂದ್ರೆ ನಿಮ್ ಕಡೆ ನಾನ್ ಕರ್ಕೊಂಡ್ ಅವ್ರೇನ್ ಮಾಡ್ಲಲ್ಲ. ಅಲ್ಲ 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 ಹೀರ ಒಂದ್ ಹೇಳೋಂತ ಮಾತಿದ್ದೆ ನೋಡಪ್ಪ. ನಾನ್ ಗೌರವ ಕೊಟ್ಟು ಮಾತಾಡಿ ಲೆಕ್ಕಾಚಾರ ಉಳಿಸ್ಕೇಸಿ ಅಂದ್ರೆ ಬರಲ್ತೀನಿ ಕೂತ್ಕೊಂಡ್ ಮಾತಾಡೋಣ ಬೇಕಾದ್ರೆ ಬಲ್ಲಿ ಅಷ್ಟೇನಿಲ್ಲ. ನಿಮ್ಮೇಲೆ ದೂರ್ತಿ ಅಲ್ಲ ಫೋನ್ ಮಾಡಿ ಅಮ್ಮ ಹಿಂಗ ಆಯ್ತು ಅಂತ ಯಾವತ್ತೂ ಕೇಳಿಲ್ಲ. ಹಿಂಗ ಆತು ಹಿಂಗ್ ಓತು ಅಂತ 2 ದಿವಸ ಮಾಡ್ದೆ ನೋಡೋಣ ನಿಮ್ ಕತೆ ವಿಚಾರ ಅಂತ ಕೇಳೋಣ ಅಂತ ನಾನ್ ಮಾಡ್ದೆ. ಅದೇ ಇಲ್ಲಿ ಹಿಂಗ ಆಯ್ತು ಕೂತಿದ್ದೆ. ನಾನ್ ಹಂಗೆ ಕರ್ಕ ಬರಕ್ ಬಂದು ಅವ್ನ ರಗ್ ಬಿಡ್ತಾನ. ನಮ್ಮ ಅಪ್ಪ ಇಲ್ವಾ ನಾವ್ ಚಿಕ್ಕಪ್ಪನ ಕರ್ಕ ಬಂದನಲ್ಲ ಅಂತ ನನ್ ಕೇಳಕ್ ಬರ್ತಾನೆ. ಅವನೆಲ್ಲ ಕರ್ದು ಅವ್ರ ಅಪ್ಪ ಎಲ್ಲ ಕರ್ದು ಮಾತಾಡೋಣ ಅಂದ್ರೆ ಬರ್ಬೋದು. ನಾನು ಮತ್ತೆ ಇನ್ನೊಬ್ಬ ಕಿರಿಯನ್ ಅವನಲ್ಲ ಪಾಪ ಹುಡುಗ ಯಾವತ್ತೂ ಬಂದಲ್ ಕಂಡ್ರೆ ಸುಳ್ಳು ಹೇಳ್ಬಾರ್ದು. ಈ ವ್ಯವಹಾರಕ್ಕೆ ತಲೆ ಹಾಕಿಲ್ಲ. ಅವನೊಂದು ಸ್ಪಾನ್ ಮಾಡ್ತೀವಿ ನಮ್ಮ ಅಣ್ಣನ ಮಗ ಕೇಳಿದಂತೆ ಹೆಂಗಾರ ಮಾಡ್ಕೇಳ್ರಪ್ಪ ನಿಮ್ ದುಡ್ಡು ಬೇಡ ನಿಮ್ ಸವಾಸ ಬೇಡ ನಾನ್ ನಿಮ್ ದುಡ್ಡಿಗಾಗಿ ಬರಕಲ್ಲ. ಅವನುಂಟು ನೀವು ನನ್ ಮಗನ್ ಬಿಡಕ್ಕ ಸಾಯಿಸಿ ಹಾಕ್ತೀವಿ ಅಂತ ಅವನು ನಮ್ಮ ಅಣ್ಣನ ಮಗ ಸಾಯಿಸಿ ಯಾರು ಹಾಕಿ ಏನಾರು ಮಾಡಿ ನಾನು ಅವನ ವ್ಯವಹಾರಕ್ಕೆ ಬರಕಲ್ಲ ನಾನು ಅವ್ನ ಹೆಂಗಾರ ಮಾಡ್ಕೊಳ್ಳಿ. ಯಾರು ಇನ್ನೊಬ್ಬ ಸಾಯಿಸಕ್ಕ ಸುಮ್ಮನೆ ಮಾತಾಡಿದ ಕಿಟ್ನಲ್ಲಿ ಮಾಡಕ್ಕಲ್ಲ. ಇದು ಕಳ್ಳು ಬಳ್ಳು ವಿಚಾರ ಬಿಟ್ಟಿರಲ್ಲ. ಈಗ ನಮ್ಮನೆ ಅಷ್ಟಿಗೆ ಇಷ್ಟೊಂದು ಯಾರು ಹೊಡಿತಾವ್ರಲ್ಲ ಇವಳಿಗೇನು ಗೊತ್ತಿಲ್ವಾ. ಇವಳು ಸ್ವಂತ ನಾದ್ನೇ ಸಿಂಗೋಡ್ನಳ್ಳಿ ದಾರ ಮೇಲೆ ಕೂಲಿ ಮಾಡ್ತಾವಳಲ್ಲ ಪಾಪ ಅವಳಿಗೆ ಕಾಯಿನಾಗ ಬಿಡಕ್ಕಲ್ಲ. ಅವಳು ಸಿಗನೆ ಬಗ್ಗೆ ನೋಡ್ಕೊಂಡು ಒಂದ್ಸರಿ ಎಲ್ಲೆಲ್ಲ ಅರ್ಧೋಯ್ತು ಅಂತ ಕಾಣ್ತಾವೆ. ಅವಳೆ ಕೂಲಿ ಮಾಡ್ತಾವಳ ಬರೀ ಕಾಯಿ ಕೊಡಕ್ಕೆ ಜೊತೆ ತಪ್ಪಳ ಮಗನಿಗೆ. ಇವಳನ್ನೊಬ್ಳು ಲೂಜ್ ಇಡ್ತಿರ್ತಾಳೆ ಜಾಪುರದಾಗ ಎಲ್ಲಿ ಮದ್ವೆ ಎಲ್ಲಿ ತಿಥಿ ತಿರುಗ್ತಾಳೆ. ಅವಳಾಗ 108 ಹೊರತು ಚಿಪ್ತಾವೆ. ನಮ್ಮ ಎಲ್ಲರಿಗೂ ಸಾರ್ಕೆ ಬರಕ್ ಹೋಗ್ತಾಳೆ. ಬಾಳ್ಗೆ ಒಬ್ಳು ಅಕ್ಕಾದಳು ಇರೋ ಮನುಷ್ಯ ಇದ್ದಲ್ಲ ನಿಮ್ಮಪ್ಪ ನೀವು ಜಮೀನ್ ಮಾಡ್ಸ್ಕೊಂಡಿದ್ರ ನನಗೇನಾಯ್ತೆ ನನಗೆ ಎಷ್ಟು ಬರಕ್ ಕೊಡಿರಲ್ಲ ಅಂತ ಅವತ್ತ ಕೂತು ದುಡ್ಡಿಸ್ಕೊಂಡು ವೈರಾಳ ಅವಳು ಮರ್ಯಾದೆ ಸಿಕ್ತಿ. ಇವಳು AC DC ಅದು ಕಾಣದ್ ತೋರಿಸ್ತೀನಿ ಅಂತ ಹೋಗ್ಬಿಟ್ರು. ಏನೋ ಒಂದ್ ಒಳ್ಳೆ ರೀತಿ ಮಾಡ್ಕೊಂಡ್ರೆ ಆಗವೆಲ್ಲ ಆಗಿ ಹೋಗ್ಯಾರಮ್ಮ. ಈಗ ಮುಂದೆ ಓಟದವ್ರಿಗೆ ಬಂದರು ಕಷ್ಟ.
ಮಾತಾಡ್ಕೊಂಡ್ ಬಗೆಹರಿಸ್ಕೊಂಡ್ ಅಲ್ಲಿ ಮುಟ್ಟ ಹೋಯ್ತು ಸ್ವಲ್ಪ ಅಲ್ಲೇ ಐತಿ ಏನ್ ನಾಲ್ಕು ಜನ ಹೇಳ್ತಾರ ಅಷ್ಟು ಕೊಡಿ ಇನ್ನೇನ್ ಮಾಡ್ತಾರ ಯಾರಿಗೂ ಸಿಗಕ್ಕ ನಮ್ ಪ್ರಕಾರ ಹೇಳ್ತಾರದು. ಏನೋ ಒಂದು ಒಳ್ಳೇದಾಗಬೇಕು ಅಂದ್ರೆ ಅದ್ನ ಇಲ್ಲದ ಕಂಡಿ ಹುಡ್ಕಿರಿ. ಕೋರ್ಟಲ್ಲಿ ಬರೀ 5 ಪಾಲ್ ಮಾಡ್ತಾರೆ. ನಿಮ್ ಮಗು ಕೊಡ್ಬೇಕು ನಿಮ್ ಅಕ್ಕಗೂ ಒಂದ್ ಕೊಡ್ಬೇಕು, ನೀವು 3 ಜನ, ಅವೆಲ್ಲ ಸಮಸ್ಯೆಗಳು ಆತಕನೆ. 5 ಪಾಲ್ ಆಗುತ್ತೆ, 7 ವರ್ಷ ಆಗುತ್ತೋ 10 ಆಗುತ್ತೋ 15 ಆಗುತ್ತೆ. ಈಗ 5 ಪಾಲು ಅಂತ ಬರುತ್ತೆ. ಅಷ್ಟೊಂದು ಯಾರು ಸತ್ತಾರೋ ಯಾರು ಇರ್ತಾರೋ ಕರ್ಕೊಂಡಾರೆ ಇಲ್ಲಿ 5 ಪಾಲು ಅಂತ ಬರುತ್ತೆ. ನಾವು ತಾನೇ ಸುಪ್ರೀಂ ಕೋರ್ಟ್ ವಹಿಸಿದ್ವಿ. ಹತ್ತಿರ ಮನೆಗೆ ಹೋಗಿ ಎಷ್ಟು ವರ್ಷ ಆಗುತ್ತೆ. ಈಗ ಆಯ್ತು ಹಿಂಗೆ ಇಲ್ಲಿ ಡಿಸಿಟ್ ಆಯ್ತು, ತಾನೇ ಸುಪ್ರೀಂ ಕೋರ್ಟ್ಗೆ ಅಷ್ಟೇ 1.5 ಲಕ್ಷ ಮಾಡೋದು. 20 ಸ್ಟೇ ಅಲಾಟ್ ಕೊಟ್ಟ ಡಿಸಿ ತಕ್ಕಂದ್ರೆ ಅಷ್ಟೇ. ಜಂಟಿ ಮತ್ ಕದ ಕೂಸಿದ್ಲು ಡಮ್ಮಂತ ಅವನೊಂದ್ ದಾರಿಲ್ ಹೋದ್ ನಾವೊಂದ್ ದಾರಿಲ್ ಹೋಗ್ತೀವಿ. ಅದ್ರಲ್ಲೂ ಯೋಚನೆ ಮಾಡ್ಬೇಕು, ಅಡ್ಡದಾರಿ ಇದ್ದೇ ಇರ್ತವೆ ಯಾರಿಗಾದ್ರೂ. ಎಲ್ಲೂ ತಪ್ಪಿಸ್ಕೊಂಡ್ ಹೋಗಕ್ಕಾಗ್ತಿಲ್ಲ. ಅದು ಡಿಸಿದಲ್ಲೂ ನಮ್ಮಂತರ ಆಗೋದು ಭಾರಿ ಇಂಪ್ಲೂಯೆನ್ಸ್ ಮಾಡ್ತಿದ್ದೆ. ಅವಳು ಲೋಕಲ್ ಮನೆ ಅವತ್ತು ಲೋಕಾಯುಕ್ತರು ಬಂದ್ಬಿಟ್ಟು ಅವ್ರ ಕಡೆಗೆ ಜಯ ಸರ್ಕಾರ ನನ್ ಮಗ ಬುಟ್ಟಿಗೆ ಹಚ್ಚಿಂದ ಅವತ್ತು ಡೀಲ್ ಮಾಡ್ಬಿಟ್ಟಾನೆ. ಅವಳಿಗೆ ಇನ್ಫ್ಲೂಯೆನ್ಸ್ ಮಾಡಿ 3-4 ಸಲ ಫೋನ್ ಮಾಡ್ತೀನಿ ಡಿಸಿಗೆ ವಾಟ್ಸಪ್ ಎಲ್ಲ ಹಾಕ್ಸಿ. ಆಯ್ತು ಎಸಿ ಆದೇಶ ಏನಾಯ್ತು ಮಾಡ್ತೀನಿ ಅಂದ್ಬಿಟ್ಟು 14ನೇ ತಾರೀಕು ಲೋಕಾಯುಕ್ತರು ಬಂದು ಹಾಸನಕ್ಕೆ. 13ನೇ ತಾರೀಕು ಯಾವ್ದು ಫೈಲ್ ಹಿಡ್ಕೊಬಾರ್ದು ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಿಜಿ ಇಲ್ಲ ಅವಳಿ ಆ ಫೈಲ್ ತಗೋಬ ಅಂತ ಹೇಳ್ಬಿಟ್ಟು ಇವ್ನು ಕೆ ಸರ್ಕಾರ ಅವಳ ಕಡೆಗೆ ಆಗಂಗೆ ತಾದ್ಬಿಟ್ಟು ಕಂಪ್ಯೂಟರ್ ತಿಕ್ಕಂತ ತಾನೇ ಕೊಟ್ಬಿಟ್ಟು ಬರ್ಬಂದ್ ಸೈನ್ ಮಾಡಿ ಇರ್ತಾರೆ. ನಮ್ದು ಯಾವ ರೆಕಾರ್ಡ್ ಅಂತೆಲ್ಲ ಓದಿಲ್ಲ. 2024 ಕೇಸ್ ಹಾಕಿ 2024 ಕಾಪಿ ಸೈನ್ ಮಾಡಿಕೊಟ್ಟಾಳೆ. ನಾವ್ ಹಾಕಿರೋದು 2025ರಲ್ಲಿ. ಡೇಟೇ ಚೇಂಜ್ ಮಾಡಿ ಹಾಕ್ಯಾರೆ. ಖಾತೆ ತಪ್ಪಾಗಿ ಹೋಯ್ತಿ. ಈ ಟೈಪ್ ಆಗಿ ಅಲ್ಲಿ ಉಲ್ಟಾ ಐತಿ. ಅಲ್ದೋದ್ರೆ ಅಲ್ಲೂ 100ಕ್ಕೆ 100 ನಮ್ಮಂತಲೇ ಆಗ್ಬೇಕಾಯ್ತು. ಮುಗ್ದು ಹೋಗ್ತತೆ. ಕೂರ್ಸ್ಕೊ ಬಗೆಹರಿಸ್ಬೇಡಿ, ನೋಡಂತ ಏನೇನಾಗುತ್ತೆ. ಸರಿ.